ಋಷಿ ಕಲ್ಪದಿಂದ ಪ್ರಪಂಚದಲ್ಲಿ ಭೂದೇವಿಗೆ ಕೊಟ್ಟ ಮಾತಿನಂತೆ ಭೂಮಿಯ ಭಾರವನ್ನು ಇಳುವುದಕ್ಕಾಗಿ ಅವತರಿಸಿದಂತ ನಾರಾಯಣನಂತೆ ಆತ ಅವ ಇದರಾಗಿ ಬರುವಾಗ ನಿಮಗೆ ಹೇಗೆ ಸ್ವಾಮಿ ಅಪಜಯವಾಗುವುದಕ್ಕೆ ಇರುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಯುದ್ಧವನ್ನೇ ಮಾಡಬೇಕು ಅಂತಾದ್ರೆ ಅವನ ಶಕ್ತಿ ನಿಮಗೆ ಇನ್ನೂ ತಿಳಿಯಬೇಕು ಅಂತಾದ್ರೆ ಇನ್ನಲ್ಲ ಸ್ವಾಮಿ, ಈ ರಾತ್ರಿಯ ಕಾಲ ಬೇಡ, ನಾಳೆ ನೋಡಿಕೊಂಬ ಯುದ್ಧ, ನಾಳೆ ನೋಡಿಕೊಂಬ. ಆದ್ದರಿಂದಲೇ ರಾಮನನ್ನು ಎದುರಿಸುವ ವಿಷಯದಲ್ಲಿ ನಾನು ಖಂಡಿತ ಅಧೈರ್ಯವನ್ನು ಹೊಂದಿದವಲ್ಲವೇ ಅಲ್ಲ. ರಾಮನನ್ನು ಎದುರಿಸಬೇಕು, ತನ್ನ ಮೂಲಕವಾಗಿ ಸಾಹಸ ಏನು ಎನ್ನುವುದನ್ನು ಲೋಕಕ್ಕೆ ತೋರ್ಪಡಿಸಬೇಕು. ಆದ್ದರಿಂದಲೇ ಎಚ್ಚರಿಸ್ತಾ ಇದ್ದೇನೆ, ಚಿತ್ತದಲ್ಲಿ ಶಂಕೆ ಬೇಡ. ನಡೆಯುವಂತಹ ಹೋರಾಟ ಕಣದಲ್ಲಿ ಗೆಲುವನ್ನು ಪಡೆಯುವುದರ ಮೂಲಕವಾಗಿ ನಿನ್ನ ಮುಖದಲ್ಲಿ ಮತ್ತೆ ನಗು ಬರುವ ಹಾಗೆ ನನ್ನ ಸಾಹಸದಲ್ಲಿ ಪ್ರಯತ್ನಿಸ್ತೇನೆ. ಧೈರ್ಯಸ್ಥಳಾಗು, ಅರಮನೆಯಲ್ಲಿ Johnny,
ಹರಿದ ಹಾಗೆ ನಿಂತ ನೆಲ ಕುಸಿಯುತ್ತಾ ಇದೆಯೋ ಎಂಬ ಹಾಗೆ ನನ್ನಿಂದ ಮೇಲೆ ಕಣ್ಣಿಗೆ ಕಪ್ಪಡರಿ ಯಾವುದೋ ಭಯ ನನ್ನನ್ನು ಆವರಿಸುತ್ತಾ ಇದೆ. ಕಾರಣ ಏನಾಗಿರಬಹುದು? ಸುಗ್ರೀವನೊಂದಿಗೆ ಖಾಡಾಖಾಡಿಯಾಗಿ ಒಂದು ಯುದ್ಧ ನಿರತನಾದವ ನಾನು. ಆ ಸಂದರ್ಭ ನಾಮೇಲು ಎನ್ನುವುದಾಗಿ ವೀರಾವೇಶದಿಂದ ಸುಗ್ರೀವನೊಂದಿಗೆ ಕಾದಾಡುತ್ತಾ ಇರುವ ಹಾಗೆ ಸಹಿಸಲಾರದ ಜ್ಞಾನನೆ. ಅದಕ್ಕೆ ಕಾರಣ ನನ್ನ ವಾಮಭಾಗಕ್ಕೆ ಪ್ರಯೋಗಿಸಲ್ಪಟ್ಟಂತಹ ಈ ಬಾಣ, ಚುಚ್ಚಿರುವಂತಹ ಬಾಣ ಒಂದೇ ಸಮನೆ ನನ್ನ ಉದರವನ್ನು ಪ್ರವೇಶಿಸುವುದಕ್ಕಾಗಿ ಮುಂದಕ್ಕೆ ಹೋಗುತ್ತಾ ಇರುವಾಗ ನನ್ನ ವಾಮ ಹಸ್ತದಿಂದ ಯಾಕೆ ಆಯಿತು? ಯಾರು ಪ್ರಯೋಗಿಸಿರುವಂತಹ ಬಾಣ? ಯಾರಿಗೆ ಬೇಕಾಗಿತ್ತು ವಾಲಿಯ ಪ್ರಾಣ? ಯಾರಿಗಿದೆ ನನ್ನ ಬಾಣ ಪ್ರಯೋಗದಿಂದ ಬದುಕುವ ಪ್ರಾಣ ಎನ್ನುವುದಾಗಿ ಆಲೋಚಿಸುತ್ತಾ ವೇದನೆಯಿಂದ ನೋಯುತ್ತ ಯಾರಿಂದ ಎನ್ನುವುದಾಗಿ ಆಲೋಚಿಸುತ್ತಾ ಇರುವ ಹಾಗೆ ಅತ್ತ ಇತ್ತ ಸುತ್ತ ಮುತ್ತ ದೃಷ್ಟಿಯನ್ನು ಹಾಯಿಸುತ್ತಾ ಇದ್ದೇನೆ. ನನ್ನನ್ನು ಹೊರತುಪಡಿಸಿದರೆ ಸುಗ್ರೀವನನ್ನು ಹೊರತುಪಡಿಸಿದರೆ ನಾನು ಮೂರನೆಯ ವ್ಯಕ್ತಿ ಯಾರಾಗಿರಬಹುದು ಎನ್ನುವುದಾಗಿ ಆಲೋಚಿಸುತ್ತಾ ಇರುವಾಗ ಅದು ಮರಗಳ ಮರೆಯಿಂದ ಪುಣ್ಯವಾದಂತಹ ವ್ಯಕ್ತಿಯಪ್ಪ ಮಂದಸ್ಮಿತನಾಗಿ ಹಸನ್ಮುಖಿಯಾಗಿ ನನ್ನಂತಲೇ ಪ್ರಸನ್ನವದನಾಗಿರ್ತಾನೆ. ಅದೇ ರೀತಿಯ ಮುಖಮುದ್ರೆಯನ್ನು ಹೊಂದಿರುವ ನಿಷ್ಕಲ್ಮಶವಾದಂತಹ ಮುಖಾರವಿಂದ ಈ ಬಾಣ ಪ್ರಯೋಗಿಸುವುದಕ್ಕೆ ಕಾರಣೀಭೂತ ನಾನು ಎನ್ನುವುದನ್ನು ಪ್ರಕಟಪಡಿಸ್ತಾ ಇದ್ದಾನೋ. ದ್ವಂದ್ವ ಯುದ್ಧದಲ್ಲಿ ಬಾಣ ಪ್ರಯೋಗಿಸಬಾರದು ಮೂರನೆಯವ ಎನ್ನುವ ಜ್ಞಾನ ಇದ್ದದ್ದೇ ಹೋಗುವಂತಹ ಯುದ್ಧದಲ್ಲಿ ಈ ಮಂದಹಾಸ ಬರುವುದಕ್ಕೆ ಸಾಧ್ಯವಿಲ್ಲ. ಆದರೂ ಈ ವ್ಯಕ್ತಿಯ ಕುರಿತಾಗಿ ತಿಳಿಯಲೇಬೇಕು. ದೇವರಿಗಾಗಿ ಸಮರ್ಪಿತವಾದಂತಹ ಒಂದು ಪ್ರಸಾದ ನೈವೇದ್ಯ ಯಾವ ಕಾರಣಕ್ಕೂ ಒಂದು ನೊಣವೇ ಅದರಲ್ಲಿ ಬಿದ್ದರೂ ಅದು ಕಲುಷಿತ ಆಗ್ತದೆ, ಶುಚಿಯಾಗುತ್ತದೆ. ಆಗ ಅದನ್ನು ದೇವರಿಗೆ ನೈವೇದ್ಯ ಎನ್ನುವುದಾಗಿ ಅರ್ಪಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿಯವರೆಗಿನ ವಾಲಿಯ ಜೀವನದಲ್ಲಿ ಶ್ವೇತ ಶುಭ್ರವಾದ ಕಂಡುಕೊಂಡವ ದೇವರಿಗಾಗಿ ಮೀಸಲಿಟ್ಟಿರುವಂತಹ ನೈವೇದ್ಯದ ಹಾಗೆ ಪರಿಶುದ್ಧವಾದಂತಹ ಬದುಕನ್ನು ಕಂಡವ. ಈ ಬಾಣ ನನ್ನ ದೇಹಕ್ಕೆ ಚುಚ್ಚಿದರ ಪರಿಣಾಮವಾಗಿ ಬಿಳಿಯ ವಸನದ ಮೇಲೆ ಕಪ್ಪು ಚುಕ್ಕೆಯೊಂದು ಬಿದ್ದ ಹಾಗೆ ಅದು ದೇವರಿಗೆ ಸಮರ್ಪಿತವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಈ ವಿಷಯದಲ್ಲಿ ನನ್ನ ಮನದಾಳದಲ್ಲಿ ಮೂಡಿರುವಂತಹ ಗೊಂದಲಗಳನ್ನ, ಪ್ರಶ್ನೆಗಳನ್ನ ನಾನು ಅವನಲ್ಲಿ ಹೇಳಿಕೊಳ್ಳದೆ ಹಾಗೆ ಸತ್ತೆ ಎಂದಾದರೆ ನಾಳೆ ದಿವಸ ವಾಲಿಯ ಸಾವಿಗೆ ಸಾರ್ಥಕತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಾಗಿರಬಹುದು?
ಅನುಭವಿಸಿದಾಗ ನನ್ನ ಬಾಯಿಂದ ಹೊರಡುತ್ತಿರುವಂತಹ ಉದ್ಘಾರದ ಮಾತಿದು ಕೇವಲ ಬಾಯಿ ಮಾತಲ್ಲ, ಇದು ನನ್ನ ಹೃದಯಾಂತರಾಳದ ಧ್ವನಿ. ಹಾಗಾಗಿ ನನ್ನ ಜಾಣ ಜಾಣ ಎಂಬುದಾಗಿ ನಾನು ಸಂಬೋಧಿಸ್ತಾ ಇದ್ದೇನೆ. ನಿಜವಾದ ಅರ್ಥದಲ್ಲಿ ಪರಾಕ್ರಮಶಾಲಿಯ ವಿಷಯದಲ್ಲಿ ಆಲೋಚಿಸುವುದಿದ್ರೆ ನೀನು ಸುತ್ರಾಣನುವ ಹೋಗಿ ಈ ಲೋಕದಲ್ಲಿ ಜಾಣನಾಗಿದ್ದರೆ ಸಾಕಾಗುವುದಿಲ್ಲ. ಆ ಜಾಣತನಕ್ಕೆ ಪೂರಕವಾಗಿ ನಾವು ಎಣಿಸಿದ್ದನ್ನ ಗಳಿಸಬೇಕು, ಪಡೆಯಬೇಕು ಅಂತಾದ್ರೆ ದೈಹಿಕವಾದಂತಹ ಪ್ರಾಣ ಎನ್ನುವುದು ಆ ವಿಭಾಗದಲ್ಲಿ ಸಮಯವನ್ನು ಸಾಧಿಸಿ ಸಮಯ ಸಾಧಕನಾಗಿ ಜಯವನ್ನ ಪಡೆಯುವುದಕ್ಕೆ, ಇಚ್ಛಿಸಿದ್ದನ್ನ ಸಾಧಿಸುವುದಕ್ಕೆ ಯಾವ ಯಾವ ಮಾರ್ಗವನ್ನು ತುಳಿಯಬಹುದು ಎನ್ನುವುದನ್ನ ಸಾಧಿಸಿ ತೋರಿಸಿದವ ನೀನು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ತಿಳಿದಿದ್ದೇವೆ ನಾವು. ಸೂರ್ಯವಂಶದ ಲಾಭನಾಗಿ ಈ ಹಿಂದೆ ಅನೇಕ ಅರಸು ಮಕ್ಕಳು ಆಳಿ ಆಳಿ ನಗಿ ತಮ್ಮ ವಂಶದ ಕೀರ್ತಿಯನ್ನ, ಸಿಂಹಾಸನದ ಘನತೆಯನ್ನ, ತಮ್ಮ ವ್ಯಕ್ತಿತ್ವವನ್ನ ಲೋಕಮುಖದಲ್ಲಿ ಪ್ರತಿಷ್ಠಾಪಿಸಿ ಮರೆಯಾಗಿ ಹೋಗಿದ್ದಾರೆ. ಒಂದು ಮಾಂಥಾತ, ವೀರತ ಮೊದಲಾದಂತಹ ವೀರಾಧಿವೀರರು ಕೇವಲ ದೈಹಿಕವಾದಂತಹ ಸಾಹಸದಿಂದ ಮಾತ್ರ ಅಲ್ಲ ರಾಮ, ತಮ್ಮ ನೈತಿಕವಾದಂತಹ ಸಾಮರ್ಥ್ಯವನ್ನು ಪ್ರಕಟಪಡಿಸಿ ಲೋಕದಲ್ಲಿ ಆಚಂದ್ರಾರ್ಕವಾದಂತಹ ಕೀರ್ತಿಗೆ ಭಾಜನರಾಗಿ ಹೋಗಿದ್ದಾರೆ. ಈ ಪ್ರಪಂಚದಲ್ಲಿ ಅಲ್ಲ, ಈ ಭೂತಲದಲ್ಲಿ ನಿನ್ನಂತ ಪರಾಕ್ರಮಿಗಳನ್ನ ಮತ್ತೆಲ್ಲಿಯೂ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಆಲೋಚಿಸಿ ನೋಡು, ನನಗೂ ಸುಗ್ರೀವನಿಗೂ ನಡೆಯುತ್ತಿರುವಂತಹ ದ್ವಂದ್ವ ಯುದ್ಧ. ಈ ದ್ವಂದ್ವ ಯುದ್ಧದಲ್ಲಿ ಯಾವ ಪರಿಸ್ಥಿತಿಯಲ್ಲಿಯೂ ಯಾವುದೇ ಕಾರಣಕ್ಕೂ ಮೂರನೆಯ ವ್ಯಕ್ತಿ ಎಷ್ಟೇ ಸಾಹಸಿಕನಾದರೂ ಮಧ್ಯ ಪ್ರವೇಶಿಸುವ ಹಾಗಿಲ್ಲ. ಸೂರ್ಯವಂಶೀಯನಾಗಿರುವಂತಹ ನೀನು ಈ ವಿಚಾರವನ್ನ, ರಣಶಾಸ್ತ್ರವನ್ನ ತಿಳಿದವನೇ ಹೌದಾದರೂ ನಮ್ಮೇವರ ಯುದ್ಧ ನಡೆಯುತ್ತಾ ಇರುವಾಗ ಮಧ್ಯ ಪ್ರವೇಶಿಸಿದ್ದು ಮಾತ್ರ ಅಲ್ಲದೆ ಅದು ಬಾಣವನ್ನ ಹೊರೆಯಿಂದ ನನ್ನ ಪಾದಿಗೆ ನೆನೆಸಿಬಿಟ್ಟೆಯಲ್ಲ. ನೀನು ಬಿಟ್ಟಿರುವಂತಹ ಈ ಬಾಣಾಘಾತಕ್ಕೆ ಒಳಗಾಗಿ ನಾನು ಸ್ವಲ್ಪ ಕಾಲ ಸೋಲಿತ್ತು. ಆದರೂ ನಿನ್ನಲ್ಲಿ ಕೇಳಲೇಬೇಕಾದಂತಹ ನನ್ನ ಮನಸ್ಸಿನ ಆಳದಲ್ಲಿ ಮೂಡಿರುವಂತಹ ಸಂದೇಹವನ್ನ, ಸಂಶಯವನ್ನ ಬಗೆಹರಿಸಿಕೊಳ್ಳಲೇಬೇಕು. ಈ ಭೂತಳದಲ್ಲಿ ಸೂರ್ಯರಶ್ಮಿ ಪಸರಿಸಿದಷ್ಟು ಪ್ರದೇಶವು ಸೂರ್ಯ ವಂಶೀಯರ ಆಡಳಿತಕ್ಕೆ ಒಳಪಟ್ಟದ್ದು. ಹಾಗಾದರೆ ನ್ಯಾಯ ಧಾತಾರರಾಗಿ, ನ್ಯಾಯ ವಿಚಕ್ಷಣಗಳಾಗಿ, ಸೂರ್ಯನ ಪ್ರಭೆಯ ಹಾಗೆ ಪ್ರಖರವಾದಂತಹ ನ್ಯಾಯವನ್ನು ಒದಗಿಸಿಕೊಳ್ಳುವುದು ಅಂತಹ ಈ ಹಿಂದೆ ಆಗಿ ಹೋಗಿರುವಂತಹ ಅರಸು ಮಕ್ಕಳು ಸೂರ್ಯ ವಂಶೀಯರು ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ತನ್ನ ಮೂಲಕವಾಗಿ ಈ ಲೋಕದಲ್ಲಿ ದೈಹಿಕವಾಗಿ ಇಲ್ಲದೇ ಇದ್ದರು ತಮ್ಮ ಹೆಸರನ್ನು ಶಾಶ್ವತಗೊಳಿಸಿಕೊಂಡವರು. ಅಂತ ದಿವ್ಯವೂ ಭವ್ಯವಾದಂತಹ ಅರಸು ಮಕ್ಕಳ ಪರಂಪರೆಯಲ್ಲಿ ಹುಟ್ಟಿ ಬೆಳೆದು ಬಂದಿರುವಂತಹ ನೀನು ಅವರ ಕೆಳಗೆ. ಆದರೆ ಇಲ್ಲಿಯವರೆಗೆ ಅವರೆಲ್ಲ ಕಲಿಸಿರುವಂತಹ ಕೀರ್ತಿಗೆ, ಅವರು ಮಾಡಿರುವಂತಹ ಸಾಧನೆಗೆ ನೀನೊಂದು ಚಿಟ್ಟೆಯಾಗಿ ಹೋಗಿ, ನೀನೊಬ್ಬ ಅಪವಾದವಾಗಿ ಹೋಗಿ ಇಂತಹ ಒಂದು ಶಿಖಂಡಿ ವಿದ್ಯೆ, ಕಳ್ಳತನದ ವಿದ್ಯೆ ಕಲಿಸಿದವರಿಲ್ಲ. ಕಲಿತಂಥ ನೀನು ಸಾಧಿಸುವುದಕ್ಕೆ, ಪ್ರಯೋಗಿಸುವುದಕ್ಕೆ ನನ್ನನ್ನು ಬಳಸಿಕೊಂಡು ಹೋದ ಪ್ರಮಾಣವಾದರೂ ಇಷ್ಟೆಲ್ಲ ಮಾಡಿರುವ ನಿನ್ನ ಸಾಹಸದ ವಿಷಯದಲ್ಲಿ ನೀನು ಏನು ಮಾಡಿದ ಹಾಗಾಗಿ ನಾಚಿಕೊಂಡು ನೀ ಮರೆಯಲ್ಲಿ ನಿಲ್ಲುತ್ತೆ, ನಾಚಿಕೊಂಡು ನೀ ಮರೆಯಲ್ಲಿ ನಿಂತೆ. ಹೆಂಡತಿಗಾಗಿ ಕಂಡವರ ಮಾತಿನ ಮೇಲೆ, ಹೆಂಡತಿಗಾಗಿ ಕಂಡವರ ಮಾತಿನ ಮೇಲೆ ಹೊಟ್ಟಾಟಗಳ ಮಾಡಿದೆ. ಹಸ್ತದಲ್ಲಿ
ಶ್ರೇಷ್ಠವಾದಂತಹ ಪರಂಪರೆಯಲ್ಲಿ ಅಲ್ಲ ವಂಶದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಅದೇ ವಂಶದ ಘನತೆಯನ್ನು ಉಳಿಸುವುದಕ್ಕೆ ಶ್ರೇಷ್ಠವಾದಂತಹ ಮಾರ್ಗವನ್ನು ಅನುಸರಿಸಬೇಕು. ಅದು ಅವರಿಗೆ ಶೋಭೆ, ಹಿರಿಯರಿಗೆ ಕೊಡುವಂತಹ ಗೌರವ, ವಂಶಕ್ಕೆ ನೀಡುವಂತಹ ತ್ಯಾಗ. ಆದರೆ ನೀನು ಹಾಗೆ ಮಾಡಲಿಲ್ಲ. ಮರೆಯಲ್ಲಿ ನಿಂತೆ ಬಾಣವನ್ನು ಪ್ರಯೋಗಿಸಿದೆ. ಅದರ ಅರ್ಥ ಏನು? ಗಂಡನನ್ನ ಕಳೆದುಕೊಂಡಿರುವಂತಹ ಹೆಣ್ಣೊಬ್ಬಳು ವಿಧವೆಯಾಗಿ ಸಮಾಜಕ್ಕೆ ಉಳಿದ ಮನುಷ್ಯರಿಗೆ ಮುಖವನ್ನ ತೋರಿಸುವುದಕ್ಕೆ ನಾಚಿಕೆಯಿಂದ ಮರೆಯಾಗಿ ಮನೆಯಲ್ಲಿ ನಿಂತಿದ್ದಾಳೆ. ಅನೇಕರು ಬಂದಾಗಲೂ ಸಹ ತನ್ನದಾದಂತಹ ಬದುಕಿನ ಕೀಳರಿಮೆಯಿಂದ ನೊಂದು ಜನರಿಂದ ಮರೆಯಾಗಿ ತನ್ನ ಬಾಳ್ವೆಯನ್ನು ಸಾಗಿಸ್ತಾನೆ. ನೀನು ಹಾಗೇ ಆಯಿತು. ನನ್ನ ಎದುರಾಗಿ ಹೋರಾಟವನ್ನು ನಡೆಸುವುದಕ್ಕೆ ಅಸಾಧ್ಯವಾಗಿ ಮರೆಯಲ್ಲಿ ನಿಂತೆ ಬಾಣವನ್ನು ಪ್ರಯೋಗಿಸಿದೆ. ಮೂಲಕವಾಗಿ ನಿನ್ನತನವನ್ನು ನಡೆಸುವುದಕ್ಕೆ ನನ್ನನ್ನು ಗ್ರಹಿಸುವಂತಹ ಕಾರ್ಯವನ್ನು ನೀನು ಕೈಗೊಂಡು. ಆದರೆ ರಾಮ, ಆಲೋಚಿಸು, ಇಂತಹ ಒಂದು ಕಾರ್ಯ ಮಾಡುವುದರಿಂದ ನೀ ಏನನ್ನ ಗಳಿಸಿದ ಹಾಗಾಯಿತು? ಹಿರಿಯರು ಗಳಿಸಿರುವಂತಹ ಸೂರ್ಯವಂಶಕ್ಕೆ ನೀನೇನು ಕೊಡುಗೆಯನ್ನ ಕೊಟ್ಟಾಗಾಯಿತು? ನಿನಗೆ ಹೆಂಡತಿಯಿಲ್ಲ ಎನ್ನುವ ಕಾರಣಕ್ಕಾಗಿ ಕಳೆದುಕೊಂಡಿರುವಂತಹ ಹೆಂಡತಿಯನ್ನ ಮತ್ತೆ ಪುನಃ ಪಡೆಯುವುದಕ್ಕೆ ನಿನ್ನ ಸಾಹಸವನ್ನೇ ನೀನು ಪ್ರಕಟಪಡಿಸಬೇಕು. ವೈಯಕ್ತಿಕವಾದಂತಹ ನಿನ್ನ ಘನತೆಯಿಂದ ಕಳೆದುಕೊಂಡಿರುವಂತಹ ನಿನ್ನ ಮಡದಿಯನ್ನ ಮರಳಿ ಪಡೆಯಬೇಕಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ಕಟ್ಟವರ ಎದುರಿನಲ್ಲಿ ಕಣ್ಣೀರಿಗರೆಯುತ್ತ ಹೆಂಡತಿಯನ್ನ ಮರಳಿ ಪಡೆಯುವುದಕ್ಕಾಗಿ ಅವರ ಸಾಹಸವನ್ನ, ಅವರ ಬಲವನ್ನ ನಿನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುವಂತಹ ಕಾರ್ಯಕ್ಕೆ ಮುಂದುವರಿದೆ. ಅದರಿಂದಲಾಗಿ ಸಹಜವಾಗಿ ನಿನ್ನ ಎತ್ತರ, ನಿನ್ನ ಘನತೆ ಎನ್ನುವುದು ಪ್ರಪಾತಕ್ಕೆ ಹೋಯಿತು. ನನ್ನನ್ನು ಈ ರೀತಿಯಾಗಿ ನಿಗ್ರಹಿಸುವ ಕಾರ್ಯಕ್ಕೆ ಮುಂದಾಗಿರುವ ನೀನು ಅವನೇ ಅಲ್ಲ. ನೀನೇ ದಶರಥನೆಂಬ ನೃಪತಿಯ ಸೂನು. ನೀನೇ ದಶರಥನೆಂಬ ನೃಪತಿಯ ಸೂನು. ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಪೊತ್ತ ಬಲೆಯನು ಪೋಗಾಡಿದ ನಿಬಲನು. ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಪೊತ್ತ ಬಲೆಯನು ಪೋಗಾಡಿದ ನಿಬಲನು. ಹೀನ ವೃತ್ತಿಯ ಬಗೆಗೆ ಸಲ್ಲದ ಮಾನನಿಧಿ ನೀನಗುವುದು. ಹೀನ ವೃತ್ತಿಯ ಬಗೆಗೆ ಸಲ್ಲದ ಮಾನನಿಧಿ ನೀನಗುವುದು. ಮನದನುಮಾನವೀ ಪರಿತೋರುತ್ತಿದೆ ನಿನಗಾರು ಸರಿಯಿಂದ. ಮನದನುಮಾನ ಈ ಪರಿತೋರುತ್ತಿದೆ ನಿನಗಾರು ಸರಿಯಿಂದ. ಅಯ್ಯ ಸೂರ್ಯವಂಶದ ನಾಮ, ನಿನ್ನನ್ನ ಇಷ್ಟೆಲ್ಲ ಆಕ್ಷೇಪಿಸುತ್ತಿರುವಂತಹ, ನಿನ್ನ ಮೇಲೆ ಅಪವಾದದ ಸುರಿಮಳೆಗಳನ್ನು ಸುರಿಸುತ್ತಾ ಇರುವ ನಾನೇನು ನಿನ್ನನ್ನು ತಿಳಿಯದೇ ಇದ್ದವ ಎಂಬುದಾಗಿ ಭಾವಿಸಬೇಡ. ಸೂರ್ಯವಂಶದ ನಾಮರು ಆಳಿ ಮಾಡಿ ಬೆಳಗಿರುವಂತಹ ಶ್ರೇಷ್ಠವಾದ ಅಯೋಧ್ಯ ನಗರದ ಹೊರೆಯಾಗಿ ವಿಜೃಂಭಿಸಿರುವಂತಹ ದಶರಥ ನೃಪಾಲನ ಮೂವರು ರಾಣಿಯರಲ್ಲಿ ಪಡೆದಿರುವಂತಹ 4 ಮಕ್ಕಳಲ್ಲಿ ಜ್ಯೇಷ್ಠನು ಶ್ರೇಷ್ಠನು ಆದಂತಹ ರಾಮಾಂದರೆ ನೀನೇ ಅಲ್ಲವೇನು? ಸಹಜವಾಗಿ ಎಲ್ಲ ವಿದ್ಯೆಗಳನ್ನ ಶಾಸ್ತ್ರಾಭ್ಯಾಸವನ್ನು ನಡೆಸಿ ಅಯೋಧ್ಯೆಯ ಪಟ್ಟಣವನ್ನು ಸೇರಿದಾಗ ತಂದೆಯ ಆಶಯದಂತೆ ಅಯೋಧ್ಯೆಯ ಮಹಾರಾಜನಾಗಿ ನೀನು ವಿಜೃಂಭಿಸಬೇಕಿತ್ತು. ಆದರೆ ಏನು ಮಾಡೋಣ? ನಿನ್ನಪ್ಪ ಅಮ್ಮನಿಗೆ ಕೊಟ್ಟಿರುವಂತಹ ಮಾತನ್ನು ನಡೆಸುವುದಕ್ಕಾಗಿ ಸಾಮ್ರಾಜ್ಯಕ್ಕೆ ಸಲ್ಲದೆ ಪಟ್ಟಾಭಿಷಿಕ್ತನಾಗಿ ರಾಜಾರಾಮನಾಗಬೇಕಾದಂತಹ ನೀನು ಮಡದೆಯನ್ನು ತಮ್ಮ ಲಕ್ಷ್ಮಣನನ್ನು ಸೇರಿಕೊಂಡು
ವನವಾಸವನ್ನ ಕೈಗೊಂಡು ಆಳನ್ನ ಸೇರಿ ಹಾಗೆ ಅಲ್ಲಲ್ಲಿ ಸಂಚರಿಸುತ್ತಾ ಇರುವಂತಹ ಸಂದರ್ಭ ಪಂಚವಟಿಯಲ್ಲಿ ವಾಸವಾಗಿರುವಾಗ ನಿನ್ನ ಹೆಂಡತಿಯಾದಂತಹ ಸೀತಾದೇವಿಯನ್ನ ಆದೂಢನಾದಂತಹ ರಾವಣ ಸನ್ಯಾಸಿ ವೇಷವನ್ನ ಧರಿಸಿ ಮೋಸದಿಂದ ಅಪಹರಿಸಿಕೊಂಡು ಹೋದ. ಹೆಂಡತಿಗಾಗಿ ಅಲ್ಲಲ್ಲಿ ಅಲೆಯುತ್ತಾ ಹೀಗೆ ಋಷಿಯನ್ನು ಕರೆತ ಬಂದಿರುವಂತಹ ನಿನಗೆ ಸುಗ್ರೀವನ ಸಖ್ಯತನಾಯಿತು. ತನ್ಮೂಲಕವಾಗಿ ನಿಮ್ಮಲ್ಲಿ ತುಲ್ಯಾರಿ ಮಿತ್ರತ್ವವೂ ಆಯಿತು. ಸುಗ್ರೀವನ ಹೆಂಡತಿಯನ್ನ ನೀನು ಬಿಡಿಸಿಕೊಳ್ಳುವುದು, ನಿನ್ನ ಹೆಂಡತಿಯಾದಂತಹ ಸೀತೆಯನ್ನು ಬಿಡಿಸಿಕೊಳ್ಳುವುದಕ್ಕೆ ಸುಗ್ರೀವನ ಕಪಿಸೇನೆಯ ಸಹಾಯವನ್ನು ಪಡೆಯುವುದು. ರಾಮ ಬೇಕಿತ್ತ ತನ್ನ ಹೆಂಡತಿಯನ್ನೇ ರಕ್ಷಿಸಿಕೊಳ್ಳಲಿಕ್ಕಾಗಲಿ ನೈತಿಕತೆಯನ್ನ ಕಳೆದುಕೊಂಡಿರುವಂತಹ ಸುಗ್ರೀವ ತನ್ನ ಹೆಂಡತಿಯನ್ನ ಪಡೆಯುವುದಕ್ಕೆ ನಿನ್ನ ಸಹಾಯವನ್ನು ಪಡೆದ. ಹಾಗೆ ಒಬ್ಬ ತನ್ನ ಹೆಂಡತಿಯನ್ನ ರಕ್ಷಿಸಿಕೊಳ್ಳಲಾಗದಿರುವ ವ್ಯಕ್ತಿಯಿಂದ ನೀನು ಯಾವ ಫಲದ ಸಹಾಯವನ್ನು ನಿರೀಕ್ಷೆ ಮಾಡಬಹುದು? ಸುಗ್ರೀವನಲ್ಲಿಗೆ ಹೋಗದೆ ನೇರವಾಗಿ ನಾನೇ ನನ್ನಲ್ಲಿಗೆ ನೀನು ಬಂದದ್ದಾದ್ರೆ ರಾವಣನಲ್ಲಿ ಹೋಗುವುದಕ್ಕೆ ನಾನೇ ಹೋಗಬೇಕಾದ ಅನಿವಾರ್ಯತೆ ಇರಲಿಲ್ಲ. ನನ್ನ ಬಾಲವನ್ನ ಕಳಿಸ್ತಿದ್ದೆ, ಅಲ್ಲ ನನ್ನ ಬಾಲನನ್ನು ಕಳುಹಿಸ್ತಾ ಇದ್ದೆ. ನನ್ನ ಸಾಹಸದಿಂದವಾಗಿ ನಿನ್ನನ್ನ ಇಲ್ಲಿಯೇ ನಿಲ್ಲಿಸಿ ಬಾಲವನ್ನ ಬೆಳೆಸಿ ಸಂಪೂರ್ಣ ಲಂಕೆಯನ್ನ ನನ್ನ ಬಾಲದಿಂದಲೇ ಸುತ್ತಿ ಲಂಕೆಯನ್ನೇ ತಂದು ನಿನ್ನ ಕಾಲಬುಡದಲ್ಲಿರಿಸಿ ರಾಮ ಲಂಕೆಯನ್ನೇ ತಂದಿದ್ದೇನೆ. ನಿನ್ನ ಸೀತೆ ಎಲ್ಲಿದ್ದಾಳೆ ಹುಡುಕ ಎನ್ನುವುದಾಗಿ ಹೇಳ್ತಾ ಇದ್ದೆ. ಅದಲ್ಲ, ನನ್ನ ಮಗನಾದಂತ ಅಂಗದ ಅಂದ್ರೆ ನನ್ನ ಬಾಲ ಅವನನ್ನ ಕಳುಹಿಸ್ತಾ ಇದ್ದೆ. ನಾನಿಲ್ಲಿಯೇ ಕುಳಿತು ನಿನ್ನ ಮಡದಿಯಾದಂತಹ ಸೀತೆಯನ್ನು ಧರಿಸುವುದಕ್ಕೆ ನನ್ನ ಸಾಹಸ, ನನ್ನ ಧೈರ್ಯದಿಂದ ಸಹಾಯವನ್ನು ಎಸೆರುತ್ತಾ ಇದ್ದೆ. ಅದನ್ನ ಹೊರತುಪಡಿಸಿ ಹೇಳಿಯಾದಂತಹ ಸುಗ್ರೀವನ ಸಂಕೇತನವನ್ನು ಬಯಸಿ ಅವನಿಂದಲಾಗಿ ಸಹಾಯವನ್ನು ಯಾಚಿಸಿ ನಿನ್ನದ್ದಾದಂತಹ ಸೂರ್ಯವಂಶಕ್ಕೆ ಧರ್ಮವಲ್ಲದ ಸೂರ್ಯವಂಶೀಯರು ಮಾಡಲಾಗದ ಮರೆಯಲ್ಲಿ ನಿಂತು ಬಾಣವನ್ನು ಪ್ರಯೋಗಿಸಿದೆಯಲ್ಲ, ಯಾಕೆ ಈ ಕಾರ್ಯವನ್ನು ನಡೆಸಿದೆ? ಯಾವ ನೈತಿಕತೆಯ ದೃಷ್ಟಿಯಲ್ಲಿ ನೀನು ಮಾಡಿದ್ದು ಸರಿಯೆನ್ನುವುದಾಗಿ ಹೇಳ್ತೀಯ? ಇನ್ನೇನು ಕೆಲವು ಕ್ಷಣ ಹೋಯಿತು ಅಂತಾದ್ರೆ ನನ್ನ ಪ್ರಾಣ ಹೋಗಬಹುದು. ಹೋದಂತ ಪ್ರಾಣದ ಕುರಿತಾಗಿ, ಹೋಗುವ ಜೀವದ ಕುರಿತಾಗಿ ಆಲೋಚನೆಯಲ್ಲ. ನೀನು ಈ ಕಾರ್ಯವನ್ನು ಮಾಡುವಲ್ಲಿ ಯಾಕೆ ಈ ಮಾರ್ಗವನ್ನು ಅಳವಡಿಸಿಕೊಂಡೆ ಎನ್ನುವುದರ ಉತ್ತರ ಬೇಕು. ಉತ್ತರ ಪಡಬೇಕಾದಂತ ಅನಿವಾರ್ಯತೆ ಇರುವಾಗಿ ನೀನು ಸಾಮಾನ್ಯನಲ್ಲ, ವಾನರ ಅಧಿಪತಿ. ಕೇವಲ ಅಷ್ಟು ಮಾತ್ರ ಸಾಕು, ಇಂದ್ರ ಜಾತನೂ ನೀನಿದ್ದೆ. ನಿನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿರುವಂತಹ ಸಂದೇಹಗಳಿಗೆಲ್ಲದಕ್ಕೂ ಪ್ರಶ್ನೆಯನ್ನು ಕೊಡಬೇಕಾದದ್ದು ಸೂರ್ಯವಂಶನ ಆಗಿರುವ ಕರ್ತವ್ಯವೇ ಸರಿ. ಆಮೇಲೆ ಉತ್ತರಿಸ್ತೇನೆ. ಬಟ್ ನೀನು ಆಕ್ಷೇಪಿಸುವುದಕ್ಕೆ ಮನ ಮಾಡಿದೆಲ್ಲ, ನೀನು ಈ ಆಕ್ಷೇಪವನ್ನು ಯಾಕೆ ಮಾಡಿದೆ ಎನ್ನುವುದು ನನಗೆ ಈಗ ಅರ್ಥ ಆಯಿತು. ಇದುವರೆಗೂ ಸೋಲದೇ ಇರುವಂತಹ ಇವತ್ತು ಬಾಣದ ಹಲ್ಲಿಂದಲಾಗಿ ನೆಲಕ್ಕೆ ಬಿದ್ದ ಮರುಗಳಿಗೆ ಆ ನೋವಿನೋಪಾದಿಯಲ್ಲಿ ಈ ಪ್ರಶ್ನೆಗಳೆಲ್ಲ ಹುಟ್ಟಿಕೊಳ್ಳುತ್ತೆ. ಈ ನೀನು ಆಡಿದಂತ ಯಾವ ಪ್ರಶ್ನೆಯೂ ಈ ರಾಮನ ರೋಮವನ್ನು ಹೊಂದಿಸುವುದಕ್ಕೆ ಸಾಧ್ಯ ಇಲ್ಲ.
ನೈತಿಕ ಬಲ ಇಲ್ಲದೆ ನಾನು ಇಲ್ಲಿಗೆ ಬಂದವ ಎನ್ನುವ ಹಾಗೆ ಯಾವ ಕಾರಣಕ್ಕೂ ನೀನು ತಿಳಿಯುವುದು ಬೇಡ. ಆಲೋಚನೆ ಮಾಡಿ ನೋಡುವಾಗ ಬೀಸುವ ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿದ ಹೆಮ್ಮರವು ಬೀಳುತ್ತದೆ. ಹಾಗಂತ ಪಕ್ಕದಲ್ಲಿದ್ದ ಮರ ಅಲ್ಲಿ ಬೀಳುವುದಿಲ್ಲ. ಹಾಗಂತ ಬೀಸಿದಂತ ಬಿರುಗಾಳಿಯ ತತ್ವ ಅದು. ಅದೇ ಹೌದು ಅಂತಾಗಿದ್ರೆ ಪಕ್ಕದಲ್ಲಿದ್ದಂತ ಮರವನ್ನು ಅದು ಬೀಳಿಸಬಹುದಿತ್ತು. ಹಾಗಿದ್ರೆ ಬೀಳಲಿಲ್ಲ. ಹೆಮ್ಮರವೇ ಯಾಕೆ ಬೀಳ್ತದೆ? ಅದು ಬೀಸಿದ ಬಿರುಗಾಳಿಯ ತಪ್ಪಲ್ಲ, ಆ ಹೆಮ್ಮರದ ಬುಡಯನ್ನು ಸಡಿಲಾಗಿದೆ ಎನ್ನುವುದಲ್ಲ ಅರ್ಥ. ಆಲೋಚನೆ ಮಾಡಿ ಹೋರಾಟಕ್ಕೆ ಕಣಕ್ಕೆ ಇಳಿಯುವ ಮೊದಲಾಗಿ ನೀನು ನೇರವಾಗಿ ಪ್ರತಿಭಟಿಸುವುದನ್ನು ನಿಂತು ಮರೆಯಲ್ಲಿ ನಿಂತು ಬಾಣವನ್ನು ನೀನು ಬಿಟ್ಟೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ನೀವು ಹಾಗೂ ಸುಗ್ರೀವಾಜ್ಞರು ಒಟ್ಟಾಗಿ ಹೋರಾಟ ಮಾಡುವಂತ ಕಾಲಕ್ಕೆ ಮರೆಯಿಂದ ಸರಿದಂತ ನಾನು ಧನುಷ್ಠೇಂಕಾರವನ್ನು ಮಾಡಿದ್ದೇನೆ. ಆ ಧನುಷ್ಠೇಂಕಾರವನ್ನು ಕೇಳಿದಂತ ಸುತ್ತಮುತ್ತಲಿರುವಂತಹ ಪ್ರಾಣಿಗಳು ಪಕ್ಷಿಗಳು ಇಲ್ಲಿಯ ಸ್ಥಳವನ್ನು ಬಿಟ್ಟಿದ್ದಾರೆ. ಅವೆಲ್ಲವೂ ಅದನ್ನು ಗ್ರಹಿಸ್ತದೆ. ನೀನು ಅದನ್ನು ಗ್ರಹಿಸಲಿಕ್ಕೆ ಯಾಕೆ ಮನ ಮಾಡಲಿಲ್ಲ? ಬೇಡವೇ. ಸುಗ್ರೀವನ ಸತ್ಯವನ್ನು ನೀನು ಯಾಕೆ ಬಯಸಿದೆ? ಅವ ನಿನ್ನನ್ನು ಅನುಸರಿಸಿ ಬರ್ತಾರೆ. ಸೀತಾನ್ವೇಷಣೆಗೆ ಅನುಕೂಲಕರನಾಗಿ ನಿಂತಾರೆ. ನಾನೇ ಮನಸ್ಸು ಮಾಡಿದಂತಾದ್ರೆ ರಾವಣನನ್ನ ಅವನನ್ನು ಗ್ರಹಿಸಿ ಲಂಕೆಯನ್ನು ಇಂದಿನಿಂದ ಕಾಲಪುರದಲ್ಲಿ ಇರಿಸಿದ್ದಾಗಿದೆ. ಎಲ್ಲಿಯಾದ್ರೂ ಅಂತ ಕಾರ್ಯಕ್ಕೆ ನಾನು ಮನ ಮಾಡಿದೆ ಅಂತಾದ್ರೆ ಹಾಗೆ ದುಷ್ಪರಿಣಾಮ ಏನು ಎನ್ನುವುದನ್ನು ಸ್ವಲ್ಪವಾದರೂ ಆಲೋಚನೆಯನ್ನು ಮಾಡಿ ನಿನ್ನ ಸಾಮರ್ಥ್ಯದ ಕುರಿತಾಗಿ ಆಕ್ಷೇಪಿಸಿದೆ ಅಂತಲ್ಲ, ಅಂತ ಸಾಮರ್ಥ್ಯ ನಿನ್ನಲ್ಲಿ ಇರಬಹುದು. ಆದ್ರೆ ಅಂಥ ಕಾರ್ಯಕ್ಕೆ ನಾನು ಎಲ್ಲಿಯಾದ್ರೂ ಮನ ಮಾಡಿದೆ ಅಂತಾದ್ರೆ ನಾಳೆ ದಿವಸ ನೋಡಿದವರು ಏನು ಆಕ್ಷೇಪಿಸಿ ವಾಲಿಯ ಸಾಮರ್ಥ್ಯ ನಮ್ಗೆ ಗೊತ್ತಿಲ್ಲ. ನಿನ್ನ ಇಂದ್ರದತ್ತವಾದಂಥ ವಿಶೇಷವಾದಂಥ ಹಾರವನ್ನು ಧರಿಸಿ ನೀನು ಹೋರಾಟ ಕಣಕ್ಕೆ ಇಳಿದೆ ಅಂತ ಎದುರಿದ್ದವರ ಅರ್ಥಶಕ್ತಿಯನ್ನು ನೀನು ಸೆಳೆದುಕೊಳ್ತಿ. ನಿನ್ನನ್ನು ನಾನು ಪ್ರತಿಭಟಿಸಿ ನಿಂತೆ ಅಂತ ನೀನು ಹೋರಾಟಕ್ಕೆ ನನ್ನನ್ನು ಕರೀತಾ ಇದ್ದೆ. ಆ ಹೋರಾಟಕ್ಕೆ ನಾನು ಇಳಿದದ್ದೇ ಹೋಗುವಂತಾದ್ರೆ ನಿನ್ನಲ್ಲಿರುವಂತ ಅನೇಕ ಕಪಿವೀರರನ್ನು ನೀನು ಕಳಿಸ್ತಾ ಇದ್ದೆ. ನಿನ್ನ ದೆಸೆಯಿಂದಲಾಗಿ ಅವರೆಲ್ಲ ಸಾಯುವಂತ ಪರಿಸ್ಥಿತಿ ಬರ್ತಾ ಇದೆ. ನಿನ್ನ ಪ್ರತಿಸ್ಪರ್ಧಿಯಾಗಿ ಪರಸ್ಪರ ಹೋರಾಟಕ್ಕೆ ನಾನು ನಿಂತೆ ಅಂತಾದ್ರೆ ರಾಮನ ಅರ್ಥಶಕ್ತಿಯನ್ನು ನೀನು ಸೆಳೆದುಕೊಂಡೆ ಅಂತಾದ್ರೆ ವಾಲಿಯಲ್ಲಿ ನಾನು ಹೋರಾಟ ಮಾಡಿದಾಗ ಆಗುವುದಿಲ್ಲ. ಪರ್ಯಾಯವಾಗಿ ನನ್ನಲ್ಲಿ ನಾನು ಹೋರಾಟ ಮಾಡಿದ ಹಾಗೆ ವಸಿಷ್ಠರು ವಿಶ್ವಾಮಿತ್ರರು ನೀಡಿರುವಂತ ದಿವ್ಯ ಮಂತ್ರಾಕ್ಷತೆಗೆ ಶಿರವನ್ನು ಒಡ್ಡಿದವನ, ಅವರ ದಿವ್ಯಾನುಗ್ರಹದಲ್ಲಿ ಮುನ್ನಡೆದವನ, ದೈವಾನುಗ್ರಹದಲ್ಲಿ ಮುನ್ನಡೆದವನ. ಈಗಿರುತ್ತ ಎಲ್ಲಿಯಾದ್ರೂ ಹೋರಾಟಕ್ಕೆ ಇಳಿದು ನನ್ನಲ್ಲೇ ನಾನು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂತು ಅಂತಾದ್ರೆ ನನ್ನ ಅರ್ಥಶಕ್ತಿಯನ್ನ ನೀನು ಸೆಳೆದುಕೊಂಡೆ ಅಂತಾದ್ರೆ ರಾಮ ಇದ್ದು ಸತ್ತ ಹಾಗೆ ಆಗಲಿಲ್ಲ. ಅದಕ್ಕಾಗಿ ಆಗಲಿಲ್ಲ. ಇನ್ನು ನಿನ್ನ ಸಾಮರ್ಥ್ಯದ ಕುರಿತಾಗಿ ಹಿಂದೆ ಸಮುದ್ರ ಮಥನದ ಕಾಲದಲ್ಲಿ ನೀನೇ ಮಾಡಿರುವಂತ ಕಾರ್ಯ ಅದು. ದೇವತೆಗಳಿದ್ರು ದಾನವರಿದ್ರು ಆಗದೆ ಹೋದಂತ ಕಾಲಕ್ಕೆ ಅವರೆಲ್ಲ ವಿಶ್ರಾಂತಿನ ಪಡೆಯುವಂತ ಸಮಯಕ್ಕೆ ನಾನೊಬ್ಬನೇ ಸಮುದ್ರ ಮಥನವನ್ನು ಮಾಡ್ತೇನೆ ಎನ್ನುವ ಹಾಗೆ ನಿನ್ನ ತೋಳ್ಬಲದಲ್ಲ ನೀನು ಅದನ್ನು ಮಾಡಿ ತೋರಿಸಿದನು. ಪ್ರಯೋಜನ ಏನಾಯ್ತು? ನಿನಗೆ ಅಲ್ಲಿ ತಾರಾಮೂಲ್ಯ ಸಿಕ್ಕಿದೆ ಬಿಟ್ಟರೆ, ನೀನೊಬ್ಬ ಕಾರ್ಯಾಗಿ ಕಂಡೆ ಬಿಟ್ಟರೆ ನಿನ್ನ ತೋಳ್ಬಲ ಪ್ರದರ್ಶನವಾಯಿತು ಬಿಟ್ಟರೆ ದೇವತೆಗಳಿಗೆ